ಇದಾದ ಮೇಲೆ ಪುನಶ್ಚೇತನ ಸೇವಾ ಸಂಸ್ಥೆ ಅನ್ನುವಂಥ ಒಂದು NGO ಧಾರವಾಡ ಪೀಠಕ್ಕೊಂದು ಅಪ್ಲಿಕೇಶನ್ ಹಾಕ್ತು. ಅಶೋಕ ಹಾರನಹಳ್ಳಿ ಹಿರಿಯ ವಕೀಲರು ಆ ಸೇವಾ ಸಂಸ್ಥೆಯ ಪರವಾಗಿ ವಾದ ಮಂಡನೆ ಮಾಡಿದರು. ಸರ್ಕಾರದ ಆದೇಶದ ಪ್ರಕಾರ ಅನುಮತಿ ಇಲ್ಲದೆ 10 ಜನ ಸೇರಿದ್ರೆ ಅಪರಾಧ. ಸಂವಿಧಾನದತ್ತವಾದ ಮೂಲಭೂತ ಹಕ್ಕಿಗೆ ಸರ್ಕಾರವು ನಿರ್ಬಂಧ ವಿಧಿಸಿದೆ. ಸಾಂವಿಧಾನಿಕ ಮೂಲಭೂತ ಹಕ್ಕನ್ನು ಈ ರಾಜ್ಯ ಸರ್ಕಾರ ಕಿತ್ತುಕೊಳ್ಳೋದಕ್ಕಾಗದಿಲ್ಲ. ರಸ್ತೆ, ಪಾರ್ಕು, ಮೈದಾನ, ಕೆರೆ ಇತ್ಯಾದಿಗಳ ಪ್ರವೇಶಕ್ಕೆ ಸರ್ಕಾರ ನಿರ್ಬಂಧ ವಿಧಿಸಿದೆ. ಪಾರ್ಕ್ನಲ್ಲಿ ನಗೆಕೂಟ ಮಾಡಿದರೂ ಈ ಸರ್ಕಾರದ ಪ್ರಕಾರ ಅಕ್ರಮ ಕೂಟ ಅನ್ನುವ ವಾದವನ್ನು ಮಂಡನೆ ಮಾಡಿದರು. ಅಶೋಕ ಹಾರನಹಳ್ಳಿ, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್, ಈ NGOದ ಪರವಾಗಿ ವಾದ ಮಂಡನೆ ಮಾಡಿದರು. ವಾದಗಳನ್ನು ಕೇಳಿಸಿಕೊಂಡಂಥ ಹೈಕೋರ್ಟು, ಧಾರವಾಡದ ಹೈಕೋರ್ಟ್ ಪೀಠ, ಜಸ್ಟಿಸ್ ನಾಗಪ್ರಸನ್ನರ ಪೀಠ ಮಧ್ಯಂತರ ಆದೇಶವನ್ನು ಕೊಡ್ತು. ಏನು? ಸರ್ಕಾರದ ಈ ಆದೇಶ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದೆ. ಸಂವಿಧಾನದ ಆರ್ಟಿಕಲ್ 19(1)(a) ಮತ್ತು (b)ಯ ಸ್ಪಷ್ಟ ಉಲ್ಲಂಘನೆ ಇದು. ಮೂಲಭೂತ ಹಕ್ಕುಗಳನ್ನು ಸರ್ಕಾರದ ಆದೇಶದಿಂದ ತೆಗೆದುಹಾಕೋದಕ್ಕಾಗದಿಲ್ಲ. ಅಂದರೆ ಮೂಲಭೂತ ಹಕ್ಕುಗಳನ್ನು ಒಂದು ಸುತ್ತೋಲೆ ಹೊರಡಿಸಿ ತೆಗೆದು ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಅದನ್ನು ಮಾಡುವ ಉದ್ದೇಶವೇ ಇದ್ದರೆ ಕಾನೂನು ತಗೊಂಡು ಬನ್ನಿ. ಅಂದರೆ ಸುತ್ತೋಲೆ ಆಗಲಿ ಕಾನೂನಾಗಲಿ ಎರಡೂ ಕೂಡ ಸಬ್ಜೆಕ್ಟ್ ಟು ಜುಡಿಷಿಯಲ್ ಸ್ಕ್ರೂಟಿನಿ, ನ್ಯಾಯಾಂಗದ ಪರಾಮರ್ಶೆಗೆ ಓಪನ್ ಆಗಿರ್ತವವು. ಕಾನೂನು ತಗೊಂಬನ್ನಿ ಅಂದರೆ ಕಾನೂನು ತರುವ ಮೂಲಕ ಇದನ್ನು ನಿರ್ಬಂಧಿಸಬಹುದಾ ಅಂದರೆ ಇಲ್ಲ, ಕಾನೂನು ತಂದರೆ ಅದನ್ನು ಪ್ರಶ್ನೆ ಮಾಡ್ಕೊಂಡು ಕೋರ್ಟಿಗೆ ಹೋಗ್ತಾರೆ ಜನ. ಸರ್ಕಾರದ ಆದೇಶ ಸಂವಿಧಾನದ ಆರ್ಟಿಕಲ್ 13(2)ಗೆ ಧಕ್ಕೆ ತಂದಿದೆ. ಈ ಕಾರಣಕ್ಕೆ ಸರ್ಕಾರದ ಈ ಆದೇಶ ಜಾರಿಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಈ ಆದೇಶ ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲ ಆದೇಶಕ್ಕೂ ತಡೆಯನ್ನು ಕೊಡ್ತಾ ಇದ್ದೀವಿ ಅಂತ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಆದೇಶವನ್ನು ಕೊಡ್ತು. ಅಲ್ಲಿಗೆ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಏನೋ ಆದೇಶ ಹೊರಡಿಸಿದ್ರು ಅನ್ನುವ ಕಾರಣ ಇಟ್ಕೊಂಡು 18/10/2025ಕ್ಕೆ ಸರ್ಕಾರ ಹೊರಡಿಸಿದ್ದ ಈ ಆದೇಶಕ್ಕೆ ಈಗ ಸ್ಟೇ ಆರ್ಡರ್. ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಲಾಗಿ ಸರ್ಕಾರದ ಪರವಾಗಿ ಅಪಿಯರ್ ಆಗಿದ್ದಂತಹ ವಕೀಲರು ಒಂದು ದಿವಸ ಟೈಮ್ ಕೊಡಿ ಅಂದರು. 17ನೇ ತಾರೀಕಿಗೆ ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗಿದೆ. 17ನೇ ತಾರೀಕು. ಇದು ಮಧ್ಯಂತರ ಆದೇಶ. ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠ ಹಿಂಗೆ ಹೇಳ್ತು, ನಾಗಪ್ರಸನ್ನರು ಹಿಂಗೆ ಹೇಳಿದ್ರು ಅಂದರೆ ಅಂತಿಮ ಜಡ್ಜ್ಮೆಂಟ್ ಬಂದುಬಿಟ್ಟಿದೆ ಅಂತಲ್ಲ. ದೀಸ್ ಆರ್ ಆಲ್ ಆಬ್ಸರ್ವೇಷನ್ಸ್. ನಾಳೆ ತುಂಬ ಸಕ್ಷಮವಾದ ವಾದವನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಮಂಡಿಸಿ ಇಲ್ಲ ಈ ಆದೇಶನೇ ಕರೆಕ್ಟು ಅಂತ ನ್ಯಾಯಪೀಠವನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆದರೆ ನೋಡೋಣ ಅದನ್ನ 17ನೇ ತಾರೀಕು ಏನಾಗುತ್ತೆ ಅಂತ. ಅಲ್ಲಿ ತನಕ ಈ ಸುತ್ತೋಲೆ ಏನಿದೆಯಲ್ಲ ಇದಕ್ಕೆ ಸ್ಟೇ ಇರುತ್ತಷ್ಟೇ. BJP ಅವರಂದರು ನೋಡ್ರಿ ಹೆಂಗೆ ಕಪಾಳ ಮೋಕ್ಷ ಆಯಿತು ಅಂತ. ಇದೇನು ಹಿನ್ನಡೆ ಏನಲ್ಲ, ನಮ್ಮ ವಾದ ಮಂಡನೆ ಮಾಡ್ತೀವಿ, ಅಪೀಲ್ ಹೋಗ್ತೀವಿ ಬಿಡ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದಿಂದ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇವತ್ತು ಇಲ್ಲದೆ ಇರತಕ್ಕಂಥದ್ದು. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಅಪೀಲ್ ಆಗ್ತದೆ. ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತದೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತದೆ. ಬಹುಶಃ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ. ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ, ಏನು ಮಾಡ್ತವೆ ಅಂತಲೇ ಗೊತ್ತಾಗಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ. ಅದು ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ. ಶಾಖೆಯಿಂದ ಪ್ರೇರಿತಗೊಂಡು ದಂಗೆ ಎಬ್ಬಿಸಿದ ಒಂದು ಉದಾಹರಣೆನೂ ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ, ಸ್ವತಂತ್ರ ನಂತರಲ್ಲೂ ಸಿಗಲ್ಲ. ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು, ಕಾನೂನನ್ನು ಪಾಲನೆ ಮಾಡಲೇಬೇಕು, ಅದನ್ನು ಮಾಡ್ತೀವಿ. ಆದರೆ ನಾವು RSSನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ.
ಕಾಂಗ್ರೆಸ್ ನಾಯಕರ ಅವಿವೇಕತನಕ್ಕೆ ಇವತ್ತು ನ್ಯಾಯಪೀಠ ಕಪಾಳವನ್ನು ಮೋಕ್ಷ ಮಾಡೋದರ ಮೂಲಕ ಉತ್ತರ ಕೊಟ್ಟಿದೆ. ನಾವು ಮೊದಲೇ ಹೇಳಿದ್ವಿ, ಇದು ನ್ಯಾಯಾಲಯದಲ್ಲಿ ನಿಲ್ಲುವಂಥದ್ದಲ್ಲ, ನಿಮ್ಮದು ದುಂಡಾವರ್ತಿ ಇದೆ, ಹಗೆತನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ, ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ. ಕೋರ್ಟಿನ ಆದೇಶ ಅದೇ ಬಂದಿದೆ. ಇದಕ್ಕೆ ಈಗ ಅವರಲ್ಲಿ ಉತ್ತರ ಇರೋಕ್ಕೆ ಸಾಧ್ಯ ಇಲ್ಲ. ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗಬೇಕು ಅಂತೇಳಿ. ಅಪೀಲಿಗೆ ಹೋಗ್ತೇವೆ. ಹಿನ್ನಡೆ ಅಂತಲ್ಲ, ಅದು ಜಡ್ಜ್ಮೆಂಟ್ ಆಗಿದೆ, ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ. ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾರಂತೆ. ಕಾನೂನಿನ ಅಡಿಯಲ್ಲಿರುವ ಅವಕಾಶ, ಕಾನೂನಿನಲ್ಲಿಡುವ ಅಡಿಯಲ್ಲಿರುವಂಥ ಅವಕಾಶವನ್ನು ಬಳಸ್ಕೊಂಡು ಅದೊಂದು NGO ಸ್ಟೇ ತಗೊಂಡಿದೆ. ಕಾನೂನಿನ ಅಡಿಯಲ್ಲಿರುವಂಥ ಅವಕಾಶವನ್ನು ಬಳಸ್ಕೊಂಡು ರಾಜ್ಯ ಸರ್ಕಾರ ಸ್ಟೇ ವೆಕೇಟ್ ಮಾಡಿಸ್ಕೊಂಡ್ರೆ ವೆಕೇಟ್ ಮಾಡಿಸ್ಕೊಂಡ್ರು ಅಂತ ಹೇಳ್ತೀವಿ. ನಮ್ಮದೇನಿದೆ, ಹಂಗಾದ್ರೆ ಹಂಗೆ ಹೇಳ್ತೀವಿ, ಹಿಂಗಾದ್ರೆ ಹಿಂಗೆ ಹೇಳ್ತೀವಿ. ಇದು ಪ್ರಿಯಾಂಕ ಖರ್ಗೆ ಅವರ ಪತ್ರದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಹೊರಡಿಸಿದ್ದಂಥ ಆದೇಶ, ಆ ಆದೇಶಕ್ಕೆ ಸಂಬಂಧಿಸಿದ ಬೆಳವಣಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.